ರಾಜ್ಯ ರಾಜಕಾರಣಕ್ಕೆ ಅನಿರೀಕ್ಷಿತ ಹೊಸ ತಿರುವು ನೀಡಬಲ್ಲಂತಹ ಹಾಗೂ ಬೆಳಗಾವಿಯ ಜಿಲ್ಲಾ ರಾಜಕಾರಣ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಬಲವಾದ ಹಿಡಿತ ಹೊಂದಿರುವ ಜಾರಕಿಹೊಳಿ ಕುಟುಂಬದ ಕಿರಿಯ ಸಹೋದರನೂ ಆದಂತಹ ವಿಧಾನ ಪರಿಷತ್ ಸದಸ್ಯ ಲಖನ್ ಜಾರಕಿಹೊಳಿ ಅವರಿಂದು 54 ವಸಂತಗಳನ್ನು ಪೂರೈಸಿ 55ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಜನ್ಮದಿನದಂದು ನಾಡಿನ ವಿವಿಧ ಮೂಲೆಗಳಿಂದ ಅವರ ಅಭಿಮಾನಿ ಬಳಗ, ಬೆಂಬಲಿಗರು, ಹಿತೈಷಿಗಳಿಂದ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರುತ್ತಿದೆ. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ 2022ರ ಜುಲೈ 5ರಂದು ವಿಧಾನ ಪರಿಷತ್ ಸದಸ್ಯರಾಗಿ ಚುನಾಯಿತರಾದಂತಹ ಲಖನ್ ಜಾರಕಿಹೊಳಿ ಅವರು ನವ ಬೆಳಗಾವಿ ನಿರ್ಮಾಣದ ಕನಸು ಹೊತ್ತು ಸದಾಕಾಲ ಶ್ರಮಿಸುತ್ತಿದ್ದಾರೆ. ಹೃದಯವಂತ ಗುಣ ಹೊಂದಿರುವುದರೊಂದಿಗೆ ಲಖನ್ ಅವರು ತಾಯಿ ಹೃದಯದ ಪ್ರತಿರೂಪದಂತಿದ್ದು ಅಪರೂಪದ ಜನನಾಯಕ ಎನಿಸಿದ್ದಾರೆ. ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನೆಚ್ಚಿನ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದರೊಂದಿಗೆ ಜಿಲ್ಲೆಯ ಜನರ ಧ್ವನಿಗೆ ಕಿವಿಯಾಗಿದ್ದು ಅಪರ ಅಭಿಮಾನಿ ಬಳಗವನ್ನೇ ಸೃಷ್ಟಿಸಿದ್ದಾರೆ. ಕರದಂಟು ಖ್ಯಾತಿಯ ಗೋಕಾಕ್ ಪಟ್ಟಣದಲ್ಲಿ 1971ರ ಜೂನ್ 11ರಂದು ತಂದೆ ಲಕ್ಷ್ಮಣ್ ರಾವ್, ತಾಯಿ ಭೀಮವ್ವ ಜಾರಕಿಹೊಳಿ ಉದರದಲ್ಲಿ ಜನಿಸಿದ ಲಖನ್ ಅವರು ಎಂಎ ಪದವಿ ಪಡೆದಿದ್ದಾರೆ. ಪತ್ನಿ ಸಂಧ್ಯಾ ಅವರು ಲಖನ್ ಅವರ ಕೆಲಸ ಕಾರ್ಯಗಳಿಗೆ ಸದಾ ಬೆನ್ನೆಲುಬಾಗಿದ್ದಾರೆ. ಓರ್ವ ಪುತ್ರಿ, ಇಬ್ಬರು ಪುತ್ರರು ತಂದೆಗೆ ತಕ್ಕ ಮಕ್ಕಳು ಎನಿಸಿಕೊಂಡಿದ್ದಾರೆ. ವರ್ಣರಂಜಿತ ವ್ಯಕ್ತಿತ್ವ ಹೊಂದಿರುವ ಲಖನ್ ಜಾರಕಿಹೊಳಿ ಅವರಿಗೆ ಕ್ರಿಕೆಟ್, ಕಬಡ್ಡಿ ಅಚ್ಚುಮೆಚ್ಚಿನ ಆಟಗಳಾಗಿವೆ. ಡೈಲಾಗ್ ಮಿಶ್ರಿತ ಹಾಸ್ಯದ ದಾಟಿಯಲ್ಲೇ ಮಾತನಾಡುವ ಲಖನ್ ಅವರು ನೆರೆದ ಜನರನ್ನ ರಂಜಿಸುವಲ್ಲಿ ಸಿದ್ಧಹಸ್ತರು. ಅಷ್ಟೇ ಅಲ್ಲದೆ ಜನ ಸಮೂಹವನ್ನ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆಯುವ ಛಾತಿ ಹೊಂದಿದ್ದಾರೆ. ಇನ್ನು ಅಷ್ಟೇ ಚುರುಕುತನದಿಂದ ಎದುರಾಳಿಗಳಿಗೆ ಮಾತಿನ ಮೂಲಕವೇ ಪಂಚ್ ಕೊಡುವಲ್ಲಿ ನಿಷ್ಠಾತರೂ ಎನಿಸಿದ್ದಾರೆ. ಪ್ರತಿಷ್ಠಿತ ಮಯೂರ ಶಿಕ್ಷಣ ಸಂಸ್ಥೆ ಸೇರಿದಂತೆ ವಿವಿಧ ಉದ್ಯಮಿಗಳನ್ನ ನಡೆಸುತ್ತಿರುವಂತಹ ಲಖನ್ ಜಾರಕಿಹೊಳಿ ಅವರು ಅನೇಕ ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಧೀಮಂತ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಕ್ರಿಯಾಶೀಲ ಚಟುವಟಿಕೆಗಳನ್ನ ಮೈಗೂಡಿಸಿಕೊಂಡು ಜಿಲ್ಲೆಯಾದ್ಯಂತ ಸಂಚರಿಸಿ ಲಖನ್ ಜಾರಕಿಹೊಳಿ ಅವರು ಆಕರ್ಷಕ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದಾರೆ. ಇಂತಹ ವಿಶಿಷ್ಟ ಮತ್ತು ವಿಭಿನ್ನ ಚಿಂತನೆಯುಳ್ಳ ನಾಯಕನಿಗೆ ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ ನೀಡಲಿ ಎಂದು ಪ್ರಾರ್ಥಿಸಿ ಗೋಕಾಕ್ ಕನ್ನಡ 9 ವಾಹಿನಿ ಕಡೆಯಿಂದ ಶುಭಾಶಯ ಕೋರಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.